ಗೃಹ ಸಚಿವರನ್ನ ಭೇಟಿಯಾಗಿದ್ದೀರಿ, ಏನ್ ಭೇಟಿ, ಏನ್ ಉದ್ದೇಶ? ಐತಿಹಾಸಿಕ 6ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಫೆಬ್ರವರಿ 8, 9ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರನ್ ಇವತ್ತು ಆಹ್ವಾನ ಮಾಡಕ್ಕೆ ಬಂದಿದ್ವಿ. ಬಹುತೇಕ ಮಠದ ಕಾರ್ಯಕ್ರಮ ಪ್ರತಿ ವರ್ಷ ನಡೀತದೆ. ಆ ಕಾರ್ಯಕ್ರಮಕ್ಕೆ ಭಿನ್ನ ಹಾಕಕ್ಕೆ ಬಂದಿದ್ವಿ. ಮೀಸಲಾತಿ ವಿಚಾರವಾಗಿ ಕಾಂತರಾ ಸಮಿತಿ ವರದಿ ಜಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪರ ವಿರೋಧ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತಮ್ಮ ವಾದ ಏನು? ಈಗಾಗಲೇ ನಾವು ಅನೇಕ ಬಾರಿ ಹೇಳಿದ್ದೇವೆ, ಏನು ಹಿಂದುಳಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಏನು ಸಮೀಕ್ಷೆ ಆಗಿದೆ, ಕಾಂತರಾಜ್ ವರದಿಯನ್ನು ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆಗೊಳಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಯಾಕೆಂದರೆ ವಸ್ತುಸ್ಥಿತಿ ಇನ್ನೂ ಗೊತ್ತಿಲ್ಲ. ಗೊತ್ತಾದ ಮೇಲೆ ಮತ್ತೆ ಅದೇನರ ಅಕಸ್ಮಾತ್ ಪರ ವಿರೋಧ ಇದ್ದರೆ ಮತ್ತೆ ಅದನ್ನು ಸರ್ಕಾರ ಮತ್ತೆ ಸೂಕ್ತವಾಗಿರ್ತಕ್ಕಂಥ ಒಂದು ಸಮೀಕ್ಷೆ ಮಾಡೋಕ್ಕೆ ಮಾಡಲಿ ಅನ್ನುವಂಥ ನಮ್ಮ ಅಭಿಪ್ರಾಯ. ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಶ್ರೀಗಳಿಂದ ಹಿಡಿದು ಶಾಸಕರು ಸಚಿವರೆಲ್ಲರೂ ಕೂಡ ಅದು ಅವೈಜ್ಞಾನಿಕವಾಗಿ ನಡೆದಿದೆ, ಮನೆಯಲ್ಲಿ ಕೂತ್ ಬರೆದಿದ್ದಾರೆ, ಅವಾಗ ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ಮ ನಿಲುವು ಏನು ಸರ್? ಈಗಾಗಲೇ 160 ಕೋಟಿ ರೂಪಾಯಿ ಖರ್ಚು ಮಾಡಿ ಬಹುತೇಕ 2016-17 ಆಗಿದೆ. ಅದು ಬಿಡುಗಡೆ ಆಗಲಿ. ಅಕಸ್ಮಾತ್ ಅಲ್ಲೇನಾರು ಲೋಪದೋಷಗಳಿದ್ದರೆ ಮತ್ತೆ ಸರ್ಕಾರ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮೀಕ್ಷೆ ಮಾಡಲಿ ಅನ್ನುವಂಥದ್ದು ನಮ್ಮದು. ಮೊದಲು ಅದು ಬಿಡುಗಡೆ ಈಗ ನಾವೇಳ್ತೀವಿ ಅಂದರೆ ಕೂಸು ಹುಟ್ಟಕ್ಕಿಂತ ಮೊದಲೇ ಕುಲಾಯಿ ಹೊಲಿಸಿ ಅನ್ನಂಗೆ ಆಗಬಾರ್ದು. ಮೊದಲು ಬಿಡುಗಡೆ ಆಗಲಿ. ಈಗ ಅದು ವರದಿ ರೆಡಿ ಇದೆ. ಈಗ ಸರ್ಕಾರ ಅದನ್ನು ತರಿಸ್ಕೊಂಡು ಬಿಡುಗಡೆ ಮಾಡಲಿ. ಅಲ್ಲೇನಾದರೂ ಅಕಸ್ಮಾತ್ ಲೋಪದೋಷ ಇದ್ದರೆ ಅದನ್ನು ಮತ್ತೆ ಖುದ್ದು ಸರ್ಕಾರದ ಒಂದು ಭಾಗವಾಗಿರೋ ಮಂತ್ರಿಗಳೇನ ವಿರೋಧ ಮಾಡುವಂಥ ಒಂದು ಸಮುದಾಯದ ಮನವಿ ಪತ್ರಕ್ಕೆ ಸಹಿ ಹಾಕ್ತಾರೆ. ಇದೇನು ಸಂದೇಶ ಹೋಗುತ್ತೆ ಅಂತ? ಅಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಅಖಿಲ ಭಾರತ ಲಿಂಗಾಯತ್ ಮಹಾಸಭೆಯ ಅಧಿವೇಶನ ನಡೆಯುತ್ತೆ. ಆ ಒಂದು ಅಧಿವೇಶನದಲ್ಲೂ ಕೂಡ ಒಂದು ನಿರ್ಣಯ ಮಾಡಲಿಕ್ಕೆ ಅಲ್ಲಿ ಕೂಡ ವಿವಿಧ ಮಠಾಧೀಶರು, ಸಮುದಾಯದ ಮಠಾಧೀಶರೆಲ್ಲ ಸೇರಿ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಅದರ ಒಂದು ಪ್ರಯತ್ನ ಈ ಕಡೆಯಿಂದ ಏನಾರು ಆಗುತ್ತಾ? ಈಗ ಅವ್ರಿಗೇನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ಈಗ ಸರ್ಕಾರ ಈಗಾಗಲೇ ಈ ಸಮುದಾಯಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡಿದೆ. ವರದಿ ಈಗ ಸರ್ಕಾರಕ್ಕೆ ಕೊಡಬೇಕು ಅಂತ ಕಾಂತರಾಜ್ ಅವರು ಕೂಡ ಹೇಳ್ತಾ ಇದ್ದಾರೆ. ವರದಿ ಕೊಡಲಿ ಸರ್ಕಾರಕ್ಕೆ, ಅದರ ಸಾಧಕ ಬಾಧಕ ಎಲ್ಲವೂ ಕೂಡ ಚರ್ಚೆ ಮಾಡಲಿ ಮುಕ್ತವಾಗಿ. ಅಲ್ಲೇನಾದ್ರು ಮತ್ತೆ ಲೋಪದೋಷ ಇದ್ದರೆ ಮತ್ತೆ ಸರ್ಕಾರ ವಿಶೇಷವಾಗಿ ಅದನ್ನು ಸಮೀಕ್ಷೆ ಮಾಡಲಿ. ಸರ್ಕಾರ ಏನಾದ್ರು ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಡೆ ಏನು? ಈಗ ಅನೇಕ ಬಾರಿ ನಾವು ಹೇಳಿದ್ದೀವಿ ಕಾಂತರಾಜ್ ವರದಿ. ಯಾಕಂದರೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರೋದ್ರಿಂದ ಬಹುತೇಕವಾಗಿ ತಳ ಸಮುದಾಯಗಳ ಒಂದು ಸಾಮಾಜಿಕ ಸ್ಥಿತಿಗತಿ ಇವತ್ತು ಸಹ ತುಂಬ ಕಷ್ಟದಲ್ಲಿರೋದ್ರಿಂದ ಆ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನೋ ಹಿನ್ನೆಲೆಗೆ ಇವತ್ತು ಸಮೀಕ್ಷೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕ ನಮ್ಮ ವಾದ ಇಷ್ಟೇ, ಸರ್ಕಾರ ವರದಿಯನ್ನು ಜಾರಿ ಮಾಡಲಿ. ಬಹುತೇಕ ಅದರೊಳಗೆ ಏನಿದೆ ನೋಡ್ಕೊಂಡು ಆದಮೇಲೆ ಸರ್ಕಾರ ಮತ್ತೆ ಏನಾರ ಹೊಸ ವ್ಯತ್ಯಾಸಗಳಿದ್ದರೆ ಅದನ್ನು ಮತ್ತೆ ಹೊಸ ವರದಿಯನ್ನು ತರಿಸ್ಕೊಳ್ಳೋಕೆ ಏನು ಬೇಕು ಪ್ರಯತ್ನ ಮಾಡಲಿ ಅಂತ. ಕಾಂತರಾ ಸಮಿತಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅಹಿಂದ ಸಂಘಟನೆಗಳು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದಾರೆ ಜನವರಿ 21ನೇ ತಾರೀಕು. ನನಗೆ ಇನ್ನೂ ಮಾಹಿತಿ ಇಲ್ಲ. ಕರೆದ್ರೆ ಹೋಗ್ತೀರಾ? ಸುಮ್ಮನೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.